ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಇವತ್ತು ಸೋಮವಾರ. ಒಂದು ಒಳ್ಳೆ ವೀಕೆಂಡ್‌ನ ಕಳ್ಕೊಂಡಂತಹ ಒಂದು ಸಂಭ್ರಮ. ಸಂಭ್ರಮ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂತಹದ್ದೊಂದು ವಾತಾವರಣ ಫ್ರಮ್ ಸೋ ಸಿನಿಮಾ ಸೃಷ್ಟಿ ಮಾಡಿದೆ. ಇಡೀ ಇಂಡಸ್ಟ್ರಿ ಇದನ್ನು ಸಂಭ್ರಮಿಸ್ತಾ ಇದೆ. ಕನ್ನಡ ಪ್ರೇಕ್ಷಕರು, ಹಸಿದ ಪ್ರೇಕ್ಷಕರು, ಹೊಟ್ಟೆ ತುಂಬಿದ ಪ್ರೇಕ್ಷಕರು, ಎಲ್ಲ ಪ್ರೇಕ್ಷಕರು ಮತ್ತೊಮ್ಮೆ ರಂಜನೆಯ ರಸದೌತಣವನ್ನು ಉಣಬಡಿಸಿದಂಥ ತಂಡಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಅದನ್ನು ನಿರಂತರವಾಗಿ ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು 4ನೇ ದಿನ. ಗುರುವಾರನೇ ಪ್ರೀಮಿಯರ್ ಮಾಡಿದರು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಟಿಕೆಟ್ಸು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. 1,27,000 ಟಿಕೆಟ್ಸು ಬರೀ 24 ಗಂಟೆಯಲ್ಲಿ ಸೋಲ್ಡ್ ಔಟ್ ಆಗಿತ್ತು. ನಿನ್ನೆ ಒಂದೇ ದಿನ 97,000 ಟಿಕೆಟ್ಸು ಬರೀ ಬುಕ್ ಮೈ ಶೋ ಅಲ್ಲಿ ಬುಕ್ ಆಗಿರೋವಂಥದ್ದು. ಇವತ್ತು ಸೋಮವಾರ. ಏನೋ ನಿನ್ನೆ ವೀಕೆಂಡು ಚೆನ್ನಾಗಿ ಹೋಗಿರಬೇಕು, ರಿವ್ಯೂಸ್ ಚೆನ್ನಾಗಿ ಬಂದಿತ್ತು, ಸಿನಿಮಾ ಚೆನ್ನಾಗಿ ಹೋಗಿರಬೇಕು ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಬಟ್ ಇವತ್ತು ಸೋಮವಾರ. ನೀವು ನಂಬ್ತಿರೋ ಬಿಡ್ತಿರೋ ಬುಕ್ ಮೈ ಶೋ ಓಪನ್ ಮಾಡಿ ನೋಡಿ. ಎಲ್ಲ ಕಡೆ ಆರೆಂಜು, ಗ್ರೀನು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ 2 ಕಡೆ ಕಾಣಿಸ್ತಾ ಇದೆ. ಅದು ಬೆಳಗ್ಗಿನ ಶೋಗಳು ಮಾತ್ರ. ಬೆಳಗ್ಗೆ ಶೋಗಳು ಎಷ್ಟೋ ಸಿಂಗಲ್ ಸ್ಕ್ರೀನ್ಸಲ್ಲಿ 80% to 70% ಅಷ್ಟು ಫುಲ್ಲಾಗಿದೆ ಸಿನಿಮಾ. ಅಂದರೆ ಸೋಮವಾರದ ದಿನ, ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋ ದಿನ, ಬ್ಯುಸಿಯಾಗಿರೋಂಥ ದಿನ, ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗೋಂಥ ಹೊತ್ತಲ್ಲಿ ಸೋಮವಾರದ ಬೆಳಗ್ಗೆ ಶೋಗಳು ಈ ಥರ ಫಿಲ್ ಆಗ್ತಾ ಇರೋದು ಇತಿಹಾಸದಲ್ಲಿ ನಿಜವಾಗ್ಲೂ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಈ ಥರದ ಸಿನಿಮಾಗಳಿಗೆ, ಸ್ಟಾರ್ ಇಲ್ದಿರೋಂಥ ಸಿನಿಮಾಗಳಿಗೆ, ದೊಡ್ಡ ಅಬ್ಬರದ ಪ್ರಚಾರ ಇಲ್ದಿರೋಂಥ ಸಿನಿಮಾಗೆ ಬರೀ ಮೌತ್ ಟಾಕಿಂದ, 3 ದಿನದ ರೆಸ್ಪಾನ್ಸಿಂದ ಈ ಥರ ಸಿನಿಮಾಗೆ ನುಗ್ತಾ ಇರೋಂಥದ್ದು ನಿಜವಾಗ್ಲೂ ಮೊದಲನೇ ಬಾರಿಗೆ ಇದು. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಗಾಂಧಿನಗರದಲ್ಲಿ ಇವತ್ತು ಥಿಯೇಟ್ರ್ಗಳೇ ಇಲ್ಲ. ಥಿಯೇಟ್ರ್ಗಳೆಲ್ಲ ಮುಚ್ಚಿದ್ದಾವೆ. ಎಷ್ಟೊಂದು ಕಾಂಪ್ಲೆಕ್ಸ್ ಆಗ್ತಿದ್ದಾವೆ. ಇರೋದೇ 3-4 ಥಿಯೇಟ್ರ್ಗಳು. ಆ ಥಿಯೇಟ್ರಲ್ಲಿ ಮೇಯ್ನ್ ಥಿಯೇಟ್ರ್ ಅಂತ ಸಿನಿಮಾನ ರಿಲೀಸ್ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ಕೂಡ ಕಟೌಟ್ ಹಾಕಿ ಅಷ್ಟು ಸಂಭ್ರಮದಿಂದ ರಿಲೀಸ್ ಮಾಡಿದ್ರೂ ಕೂಡ ಮೊದಲನೇ ವಾರಕ್ಕಷ್ಟೇ ಆ ಸಿನಿಮಾ ಸೀಮಿತ ಆಗ್ತಾಯಿತ್ತು. ಅಥವಾ ಒಂದು 3 ದಿನ 4 ದಿನಕ್ಕೆ ಮಾತ್ರ ಗಾಂಧಿನಗರದ ಥಿಯೇಟ್ರ್ಗಳು ಸೀಮಿತ ಆಗ್ತಾಯಿತ್ತು. ಜನ ಬರ್ತಿದ್ರು, ನೋಡ್ತಿದ್ರು. ಆಮೇಲೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಜನ ಬರುವಂಥದ್ದು ಆಗಿತ್ತು. ಆದರೆ ಈ ಸಿನಿಮಾ ಮಾರನೇ ದಿನ, ಅಂದರೆ ಶುಕ್ರವಾರನೇ ಸಂಜೆಗೆ ತುಂಬಿ ತುಳುಕ್ತಾ ಇತ್ತು. ಶನಿವಾರ ಭಾನುವಾರ ಅಂತೂ ರೆಕಾರ್ಡ್ ಬ್ರೇಕು. ಅಂದರೆ ಯೂಶ್ವಲಿ ಗಾಂಧಿನಗರ ಈ ಥರದ್ದು ಸಿಂಗಲ್ ಸ್ಕ್ರೀನ್ಸು ಅಥವಾ ಬೇರೆ ಬೇರೆ ಸಿಂಗಲ್ ಸ್ಕ್ರೀನ್ಸ್ಗಳಲ್ಲಿ ಜನ ಕೌಂಟರ್ ಟಿಕೆಟ್ ತೊಗೊಳ್ಳೋದು ಉಂಟು. 4,000 ಟಿಕೆಟು, ಬರೋಬ್ಬರಿ 4,000 ಟಿಕೆಟು ಬರೀ ನರ್ತಕಿ ಥಿಯೇಟ್ರಲ್ಲಿ ಮಾತ್ರನೇ. 4,000 ಟಿಕೆಟ್ಸು ಬುಕ್ ಮೈ ಶೋ ಅಲ್ಲಿ ಆನ್ಲೈನಲ್ಲಿ ಬುಕ್ ಆಗಿದೆ ನಿನ್ನೆಗೆ. 4,000 ಟಿಕೆಟ್. ಅಗೇನ್ ಇವತ್ತು ಕೂಡ ಸಂಜೆಗೆ ಎಲ್ಲನೂ ಬುಕ್ಕಿಂಗ್ ಆಗ್ತಾಯಿದೆ. ಅಂದರೆ ಅಷ್ಟರ ಮಟ್ಟಿಗಿನ ಕ್ರೇಜು. ಮೇ ಬಿ ಗಾಂಧಿನಗರದಲ್ಲಿ ಅಥವಾ ಏನು ನರ್ತಕಿ ಥಿಯೇಟ್ರ್ ಅಂತಿದೆ ಹೇಳ್ತಿದ್ದಾರೆ, ನರ್ತಕಿ ಥಿಯೇಟ್ರ ಇತಿಹಾಸದಲ್ಲೇ ಈ ರೀತಿ ಆನ್ಲೈನ್ ಬುಕ್ಕಿಂಗಲ್ಲಿ 4,000 ಟಿಕೆಟು ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಆಗಿರೋದು ಇದು ಪ್ರಥಮ ಅಂತ ಅನಿಸುತ್ತೆ. ಪ್ರತಿ ಶೋನೂ ಕೂಡ ಕಿಕ್ಕಿರೋದು ಪ್ರದರ್ಶನ ಆಗಿರೋವಂಥದ್ದು. ಫ್ರಮ್ ಸೋ ಸಿನಿಮಾ ಎಲ್ಲಿ ಹೋಗಿ ತಲುಪುತ್ತೆ, ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಆರಂಭ ತುಂಬ ಅನಿರೀಕ್ಷಿತ ಮತ್ತು ಅತಿ ದೊಡ್ಡ ಆರಂಭ. ಅತಿ ದೊಡ್ಡ ಆರಂಭ. ಕನ್ನಡಿಗರು ಕೊಂಡಾಡ್ತಿದ್ದಾರೆ. ಕನ್ನಡಿಗರು ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ತಂಡದ ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ, ಸಿನಿಮಾ ನಿಷ್ಠೆ, ನಿಸ್ವಾರ್ಥ ಆ್ಯಂಡ್ ಝೀರೋ ಈಗೋ ಈ ಸಿನಿಮಾನ ಇಲ್ಲಿವರೆಗೂ ತಂದಿದೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಕೆಲವೊಂದು ಸಿನಿಮಾಗಳು ಮ್ಯಾಜಿಕ್ ಮಾಡುತ್ತೆ. ಅದು ಹೇಗೆ ಹಿಂಗಾಯಿತು, ಏನಾಯಿತು, ಯಾವುದರಿಂದ ಆಯಿತು ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಅಥವಾ ಅದನ್ನು ಡಿಕೋಡ್ ಮಾಡೋದಕ್ಕೂ ಆಗೋದಿಲ್ಲ. ಈ ಮೂಮೆಂಟ್ಗೆ, ಈ ಸಿನಿಮಾದಿಂದ ಅದಾಗಿದೆ. ಇದನ್ನು ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ನಾವು ಸಂಭ್ರಮಿಸೋಣ. ಇದಷ್ಟೇ ಅಲ್ಲ, ಈ ಸಿನಿಮಾದ ಬಗ್ಗೆ ಇನ್ನೊಂದಷ್ಟು ವಿಷಯಗಳಿದೆ. ಒಂದೊಂದೇ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಟಿಕೆಟು ಬುಕ್ ಮೈ ಶೋ ಅಲ್ಲಿ ಸಿಗ್ತಾ ಇಲ್ಲ, ಟ್ರೆಂಡಿಂಗಲ್ಲಿದೆ. ಸೋಮವಾರ ಸಂಜೆಗೆ ಎಲ್ಲ ಶೋಸು ಸೋಲ್ಡ್ ಔಟ್ ಆಗಿದೆ. ಸೋಮವಾರ ಸಂಜೆಗೂ ಟಿಕೆಟ್ ಸಿಗ್ತಾ ಇಲ್ಲ. ಶೋಗಳು ಇನ್ಕ್ರೀಸ್ ಆಗಿದೆ. ನೀವು ಬೇಕಾದ್ರೆ ಬುಕ್ ಮೈ ಶೋ ಅಲ್ಲಿ ನೋಡಿ. ಇದು ಎಸ್ಪೆಷಲಿ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಮತ್ತು ಲೇಟ್ ನೈಟ್ ಶೋ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಮಾರ್ನಿಂಗ್ ಶೋ ನನಗೆ ಬಂದಿರೋ ಮಾಹಿತಿ ಪ್ರಕಾರ, ಥಿಯೇಟ್ರ್ನವ್ರಿಗೆ ಫೋನ್ ಮಾಡಿದಾಗ, ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಮಾರ್ನಿಂಗ್ ಶೋಸ್ಗಳನ್ನೇ 50,000, 60,000, 70,000ವರೆಗೂ ಕಲೆಕ್ಷನ್ ಆಗ್ತಿದೆ. ಅಂದರೆ ಸಣ್ಣ ಥಿಯೇಟ್ರ್ಗಳಲ್ಲಿ ಕಡಿಮೆ ಕಲೆಕ್ಷನ್ ಇರುತ್ತೆ, ದೊಡ್ಡ ಥಿಯೇಟ್ರ್ಗಳಲ್ಲಿ ಒಂದು ರೇಂಜ್ ಕಲೆಕ್ಷನ್ಸ್ ಇರುತ್ತೆ. ಬಟ್ ಸೋಮವಾರ ಬೆಳಗ್ಗೆ ಈ ರೀತಿಯಾದಂಥ ಕಲೆಕ್ಷನ್ಸು, ಫಾರ್ ಎಕ್ಸಾಂಪಲ್ ರಾಬಿನ್ ಅಂತ ಥಿಯೇಟ್ರಲ್ಲಿ, ಕೆಂಗೇರಿಯಲ್ಲಿರುವಂಥ ರಾಬಿನ್ ಅಂತ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋನೇ 40,000ವರೆಗೂ ಕಲೆಕ್ಷನ್ ಆಗುತ್ತೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಸಿನಿಮಾ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ಸೋಮವಾರ. ಇದು ಎಲ್ಲಿಗೋಗಿ ತಲುಪುತ್ತೆ ಗೊತ್ತಿಲ್ಲ. ಬಟ್ ಇದು ತಲುಪೋ ದಾರಿ ಮತ್ತು ಈ ಸಿನಿಮಾ ಕಲಿಸಿರೋ ರೀತಿ ಮತ್ತು ಈ ಸಿನಿಮಾ ಬಂದಿರೋ ಸಮಯ ಎಲ್ಲವೂ ಕನ್ನಡ ಚಿತ್ರರಂಗಕ್ಕೆ ಒಂದು ಶುಭ ಸೂಚಕ, ಇದು ಸಂಭ್ರಮದ ಸಂಕೇತ. ಇದರಿಂದ ಒಂದಷ್ಟು ಸಿನಿಮಾಗಳು ಬರುವಂಥದ್ದಿದೆ. ಅದು ಹಂಗೆ ಮುಂದುವರಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ.